ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇಂದಿನ ಒಂದು ಟಾಪಿಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಟಾಪಿಕ್ ಯಾವುದಂದರೆ ಪದ್ಮ ಪ್ರಶಸ್ತಿಗಳು. ಪದ್ಮ ಪ್ರಶಸ್ತಿಗಳನ್ನು ಇತ್ತೀಚೆಗೆ ಘೋಷಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. 131 ಪದ್ಮ ಪ್ರಶಸ್ತಿಗಳು ಘೋಷಣೆಯಾಗಿವೆ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ. ಭಾರತ ಸರ್ಕಾರ ಕೊಡಮಾಡುವಂತಹ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ, ಮೊದಲನೇ ಅತ್ಯುನ್ನತ ಯಾವುದಂದರೆ ಭಾರತ ರತ್ನದ ನಂತರ ಪದ್ಮವಿಭೂಷಣದ ನಂತರ ಪದ್ಮಭೂಷಣದ ನಂತರ ಪದ್ಮಶ್ರೀ. ಇವು ಇಂಪಾರ್ಟೆಂಟ್ ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ. ಇತ್ತೀಚೆಗೆ 131 ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದರೆ. ಪದ್ಮವಿಭೂಷಣವನ್ನು 5 ಜನರಿಗೆ ಕೊಡಲಾಗಿದೆ. ಪದ್ಮಭೂಷಣವನ್ನು 13 ಜನರಿಗೆ ಕೊಡಲಾಗಿದೆ. ಪದ್ಮಶ್ರೀ ಪ್ರಶಸ್ತಿಯನ್ನು 113 ಜನರಿಗೆ ಕೊಡಲಾಗಿದೆ. ಒಟ್ಟು 131 ಪ್ರಶಸ್ತಿಗಳು ಈ ಬಾರಿ ಕೊಡಲಾಗಿದೆ. ಇನ್ನು ಪದ್ಮ ಪ್ರಶಸ್ತಿಗಳಲ್ಲಿ 19 ಮಹಿಳೆಯರು ಪಡೆದುಕೊಂಡಿದ್ದಾರೆ. ಹಾಗೆ 6 ವಿದೇಶಿ ವ್ಯಕ್ತಿಗಳು, ವಿದೇಶಿ ಅಂದರೆ NRIಗಳಿಗೆ ಮತ್ತು PIOಗಳಿಗೆ ಕೊಟ್ಟಿದ್ದಾರೆ. 16 ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ಕೊಡಲಾಗಿದೆ. 16 ಪದ್ಮ ಪ್ರಶಸ್ತಿಗಳನ್ನು ಮರಣೋತ್ತರವಾಗಿ ನೀಡಲಾಗಿದೆ 16 ಜನರಿಗೆ. ಇನ್ನು ಪದ್ಮವಿಭೂಷಣ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದಂದರೆ ಪದ್ಮವಿಭೂಷಣವನ್ನು 5 ಜನರಿಗೆ ಕೊಡಲಾಗಿದೆ. ಅದರಲ್ಲಿ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಮರಣೋತ್ತರವಾಗಿ ಕಲೆಯ ಕ್ಷೇತ್ರದಲ್ಲಿ ನೀಡಲಾಗಿದೆ. ಇವರು ಮಹಾರಾಷ್ಟ್ರ ರಾಜ್ಯದವರು. ಇನ್ನು KT ಥೋಮಸ್ ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ, ಇವರು ಕೇರಳ ರಾಜ್ಯದವರು. ಇನ್ನು N ರಾಜಂ ಅವರಿಗೆ ಕಲಾ ಕ್ಷೇತ್ರದಲ್ಲಿ ನೀಡಲಾಗಿದೆ. ಇವರು ಉತ್ತರ ಪ್ರದೇಶದವರು. P ನಾರಾಯಣನ್ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಇವರು ಕೇರಳ ರಾಜ್ಯದವರು. ಹಾಗೆ VS ಅಚ್ಯುತಾನಂದನ್ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ನೀಡಲಾಗಿದೆ. ಇವರು ಕೇರಳ ರಾಜ್ಯದವರು. ಇನ್ನು ಪದ್ಮಭೂಷಣ ಇಂಪಾರ್ಟೆಂಟ್ ಆಗಿ ಯಾರು ತಗೊಂಡಿದ್ದಾರೆ ಅವರನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಿನಲ್ಲಿ ಇಟ್ಕೋಬೇಕು. ಅಲ್ಕಾ ಯಾಗ್ನಿಕ್ ಕಲಾಕ್ಷೇತ್ರದಲ್ಲಿ ಪದ್ಮಭೂಷಣವನ್ನು ಪಡೆದುಕೊಂಡಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು. ಭಗತ್ ಸಿಂಗ್ ಕೋಶ್ಯಾರಿ ಸಾರ್ವಜನಿಕ ವ್ಯವಹಾರಗಳು ಆ ಕ್ಷೇತ್ರದಲ್ಲಿ ಇವರು ಪಡೆದುಕೊಂಡಿದ್ದಾರೆ. ಇವರು ಉತ್ತರಾಖಂಡ್ ರಾಜ್ಯದವರು. ಇನ್ನು ಮಮ್ಮೂಟಿಯವರು ಕಲಾ ಕ್ಷೇತ್ರದಲ್ಲಿ, ಇವರು ಕೇರಳ ರಾಜ್ಯದವರು. ಇನ್ನು ಉದಯ್ ಕೋಟಕ್ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು. ಇನ್ನು ವಿಜಯ್ ಅಮೃತ್ ರಾಜ್ ಇವರು ಕ್ರೀಡಾ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ನ NRI ಆಗಿದ್ದಾರೆ ಇವರು. ಇನ್ನು ಪದ್ಮಶ್ರೀ ಪಡೆದುಕೊಂಡಂತಹ ಕೆಲವು ಪ್ರಮುಖರ ಬಗ್ಗೆ ತಿಳಿದುಕೊಳ್ಳೋಣ. ರೋಹಿತ್ ಶರ್ಮಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಸಿಕ್ಕಿದೆ. ಹರ್ಮನ್ಪ್ರೀತ್ ಕೌರ್ ಅವರಿಗೆ ಕೂಡ ಸಿಕ್ಕಿದೆ. ಸವಿತಾ ಪುನಿಯಾ ಕ್ರೀಡಾ ಕ್ಷೇತ್ರದಲ್ಲಿ ಪಡೆದುಕೊಂಡಂತಹ ಪ್ರಮುಖರಿವರು. ಇನ್ನು ಪ್ರಸನ್ಜಿತ್ ಚಟರ್ಜಿ, ಮಧುವನ್ R ಸತೀಶ್ಯ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇನ್ನು 2026ರ ಪದ್ಮ ಪ್ರಶಸ್ತಿಗಳು ನಮ್ಮ ರಾಜ್ಯದ 8 ಮಂದಿ ಕನ್ನಡಿಗರಿಗೆ ಸಂದಿದೆ. 8 ಜನಕ್ಕೆ ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 1 ಪದ್ಮಭೂಷಣವನ್ನು ಕೊಡಲಾಗಿದೆ. 7 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ನಮ್ಮ ರಾಜ್ಯದ ಸಾಧಕರು. ಇನ್ನು ಕರ್ನಾಟಕದ ಪದ್ಮ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ನಾವು ತಿಳಿದುಕೊಳ್ಳೋಣ. ಪದ್ಮಭೂಷಣ ಯಾರಿಗೆ ಸಿಕ್ಕಿದೆ ಅಂದರೆ ಶತಾವಧಾನಿ R ಗಣೇಶ್ ಅವರಿಗೆ ಸಿಕ್ಕಿದೆ. ಪದ್ಮಭೂಷಣ ಪ್ರಶಸ್ತಿ ಶತಾವಧಾನಿ R ಗಣೇಶ್ ಅವರಿಗೆ ಸಿಕ್ಕಿದೆ. ಬಹಳ ಇಂಪಾರ್ಟೆಂಟ್. ಇವರು ಕನ್ನಡ ಮತ್ತು ಸಂಸ್ಕೃತದ ಪ್ರಸಿದ್ಧ ವಿದ್ವಾಂಸರು. ಅವಧಾನ ಕಲೆಯನ್ನು ಪುನರುಜ್ಜೀವನಗೊಳಿಸಿದ್ದು ಮತ್ತು ಸುಮಾರು 1300ಕ್ಕೂ ಹೆಚ್ಚು ಅವಧಾನಗಳನ್ನು ಪ್ರದರ್ಶಿಸಿದ್ದಾರೆ. ಇಂಪಾರ್ಟೆಂಟ್, ಇದು ಪರೀಕ್ಷೆಯಲ್ಲಿ ಖಂಡಿತ ಸಂಭವನೀಯವಾಗಿ ಬರುತ್ತದೆ. ಇನ್ನು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಸಾಧಕರ ಬಗ್ಗೆ ತಿಳಿದುಕೊಳ್ಳೋಣ. ಅಂಕೇಗೌಡ M,
ಸಾಮಾಜಿಕ ಕಾರ್ಯ, ಇವರು ಮಾಜಿ ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸಿ ಈ ಸಾಧನೆಯನ್ನು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪುಸ್ತಕ ಮನೆ ಎಂಬ ಉಚಿತ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪಿಸಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹ ನಿರ್ಮಿಸಿದ್ದಾರೆ. ಈ ಸಾಧನೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ಡಾಕ್ಟರ್ ಪ್ರಭಾಕರ್ ಬಸವರಾಜು ಕೋರೆ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಲಾಗಿದೆ. KLE ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಇವರು 300ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದಲ್ಲದೆ 2400 ಹಾಸಿಗೆಗಳ ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಇವರು KLEಯ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕೋರೆ, ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು SG ಸುಶೀಲಮ್ಮ, ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಇವರು ಸುಮಂಗಲಿ ಸೇವಾಶ್ರಮ ಸಂಸ್ಥಾಪಕರು. ಸುಮಂಗಲಿ ಸೇವಾಶ್ರಮ ಆಶ್ರಮವನ್ನು ಸ್ಥಾಪಿಸಿ ಅಲ್ಲಿ ಅನಾಥ ಮಕ್ಕಳು ಮತ್ತು ಮಹಿಳೆಯರು ಮತ್ತು ವೃದ್ಧರ ಸೇವೆಗಾಗಿ ಇವರು ಶ್ರಮಿಸಿದ್ದರಿಂದ ಇವರಿಗೆ ಪದ್ಮಶ್ರೀಯನ್ನು ನೀಡಲಾಗಿದೆ. ಇನ್ನು ಶಶಿಶೇಖರ್ ವೆಂಪತಿ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಲಾಗಿದೆ. ಪ್ರಸಾರ ಭಾರತೀಯ ಮಾಜಿ CEO ಆಗಿದ್ದರು ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಡಿಜಿಟಲ್ ಯುಗಕ್ಕೆ ತಂದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಇವರ ಹಿನ್ನೆಲೆ ಏನಂದರೆ IIT ಬಾಂಬೆಯಲ್ಲಿ ಅವರು ತಂತ್ರಜ್ಞರಾಗಿ ಸೇವೆಯನ್ನು ಸಲ್ಲಿಸಿದರು. ಇನ್ನು ಶುಭಾ ವೆಂಕಟೇಶ್ ಅಯ್ಯಂಗಾರ್ ಇವರಿಗೆ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪದ್ಮಶ್ರೀಯನ್ನು ನೀಡಲಾಗಿದೆ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಮಾಜಿ ವಿಜ್ಞಾನಿಯಾಗಿದ್ದರು. ಇವರು ದೇಶದ 100ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಅಳವಡಿಸಲಾದ ದೃಷ್ಟಿ ವ್ಯವಸ್ಥೆಯನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಇದಕ್ಕಾಗಿ ಇವರಿಗೆ ಪದ್ಮಶ್ರೀಯನ್ನು ನೀಡಲಾಗಿದೆ. ಇನ್ನು ಡಾಕ್ಟರ್ ಸುರೇಶ್ ಹನಗವಾಡಿ ಇವರು ವೈದ್ಯರು. ಇವರು ಸ್ವತಃ ಹಿಮೋಫಿಲಿಯಾ ರೋಗಿಯಾಗಿರ್ತಾರೆ. ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿಯನ್ನು ಸ್ಥಾಪಿಸಿ ರಾಜ್ಯದಾದ್ಯಂತ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇವರ ಒಂದು ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀಯನ್ನು ನೀಡಲಾಗಿದೆ ಸುರೇಶ್ ಹನಗವಾಡಿ ಅವರಿಗೆ. ಇನ್ನು TT ಜಗನ್ನಾಥನ್ ಮರಣೋತ್ತರವಾಗಿ ಪದ್ಮಶ್ರೀಯನ್ನು ನೀಡಲಾಗಿದೆ. ವ್ಯಾಪಾರ ಮತ್ತು ಕೈಗಾರಿಕೆ, TTK ಪ್ರೆಸ್ಟೀಜ್ ಗ್ರೂಪ್ನ ಮುಖ್ಯಸ್ಥರು ಇವರು. ಪ್ರೆಷರ್ ಕುಕ್ಕರ್ಗಳ GRS ಸುರಕ್ಷತಾ ಕವಾಟವನ್ನು ಕಂಡುಹಿಡಿಯುತ್ತಾರೆ. ಆದ್ದರಿಂದ ಇವರಿಗೆ ಪದ್ಮಶ್ರೀಯನ್ನು ನೀಡಲಾಗಿದೆ. ಸ್ನೇಹಿತರೆ ನಾವು ಪದ್ಮಶ್ರೀ ಪ್ರಶಸ್ತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ಇವುಗಳು ಖಂಡಿತ ಈ ಒಂದು ಟಾಪಿಕಿಂದ ಒಂದಾದರೂ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.